ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸೆಕೆಂಡ್ ಫೇಸ್ ಮುಕ್ತಾಯ ಆಗೋದ್ರೊಂದಿಗೆ ಪಂಚರಾಜ್ಯಗಳ ಮತದಾರ ಕೊಟ್ಟಂತಹ ಭವಿಷ್ಯ ಇವಿಎಂ ಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ. ಮತದಾನೋತ್ತರ ಸಮೀಕ್ಷೆ ಬರೋದಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಬಹುಶಃ 6:30 ಅಷ್ಟೊತ್ತಿಗೆ ಚುನಾವಣೋತ್ತರ ಸಮೀಕ್ಷೆಯ ಆ ಡೀಟೇಲ್ಸ್ ನಮಗೆ ಲಭ್ಯ ಆಗುತ್ತೆ. ಎಕ್ಸಿಟ್ ಪೋಲ್ನ ಸಮೀಕ್ಷೆ ಏನು ಅನ್ನೋದು ಗೊತ್ತಾಗುತ್ತೆ. ರಿಸಲ್ಟ್ ಗೊತ್ತಾಗೋದು ಮೇ 4ನೇ ತಾರೀಕು. 5 ಪ್ರಮುಖ ರಾಜ್ಯಗಳು: ತಮಿಳುನಾಡು, ಪಕ್ಕದ ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ, ಹಾಗೆಯೇ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪುದುಚೇರಿ. 5 ರಾಜ್ಯಗಳ ಫಲಿತಾಂಶವನ್ನ, 5 ರಾಜ್ಯಗಳ ಮುಂದಿನ 5 ವರ್ಷಗಳ ಕಾಲ ಯಾರು ಆಡಳಿತ ನಡೆಸಬೇಕು ಅನ್ನುವಂತಹ ತನ್ನ ತೀರ್ಮಾನವನ್ನ ಮತದಾರ ಮತಪೆಟ್ಟಿಗೆಯಲ್ಲಿ ಭದ್ರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಇವತ್ತು ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆಯೊಂದಿಗೆ 5 ರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆ ಹೊರಗಡೆ ಬರೋದಕ್ಕೆ ಇನ್ನು 1 ಗಂಟೆಯ ಸಮಯ ಮಾತ್ರ ಬಾಕಿ ಇರೋದು. ಯಾವ ರಾಜ್ಯದಲ್ಲಿ ಯಾರು ಲೀಡಿಂಗ್ ನಲ್ಲಿರ್ತಾರೆ, ಯಾವ ರಾಜ್ಯದಲ್ಲಿ ಯಾರಿಗೆ ಗೆಲುವಿನ ಎಡ್ಜ್ ಇದೆ, ಯಾರು ಕ್ಲೀನ್ ಸ್ವೀಪ್ ಮಾಡುವತ್ತ ಹೊರಟಿದ್ದಾರೆ, ಯಾರು ಪವರ್ ಅನ್ನ ರಿಟೈನ್ ಮಾಡ್ಕೊಳ್ತಾರೆ, ಎಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ. ಬೇರೆ ಬೇರೆ ಏಜೆನ್ಸಿಗಳು ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನ ಮಾಡಿಸ್ತಾವೆ. ಸಮೀಕ್ಷೆ ಅಂದ್ರೆ ಚುನಾವಣೆ ಮುಗಿದಂತ ನಂತರದಲ್ಲಿ ಮತವನ್ನ ಹಾಕಿ ಬಂದಂತ ಮತದಾರನಿಂದ ಗ್ರೌಂಡ್ ನಲ್ಲಿ ಪಡೆದಂತ ಅಭಿಪ್ರಾಯ. ಆ ಸಮೀಕ್ಷೆಯ ರಿಸಲ್ಟ್ ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ಮುಂದಿನ ಕೆಲವೇ ಕ್ಷಣದಲ್ಲಿ ನ್ಯೂಸ್ ಫಸ್ಟ್ ಮಾಡಲಿದೆ. ಕೇವಲ ಪಂಚರಾಜ್ಯಗಳ ಚುನಾವಣೆ ಮಾತ್ರ ಅಲ್ಲ, ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳು, ಆ ಕ್ಷೇತ್ರಗಳ ಭವಿಷ್ಯವನ್ನ ಕೂಡ, ಆ ಕ್ಷೇತ್ರಗಳ ತೀರ್ಪನ್ನ ಕೂಡ ಮತದಾರ ಈಗಾಗಲೇ ಬರೆದಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ರಿಸಲ್ಟ್ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಸಮೀಕ್ಷೆ ಏನು ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ಕೆಲವೇ ಕ್ಷಣದಲ್ಲಿ ಮಾಡ್ತೀವಿ. ಒಟ್ಟು 5 ರಾಜ್ಯಗಳು: ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಹಾಗೆಯೇ ಪುದುಚೇರಿ. ಪಕ್ಕದ ತಮಿಳುನಾಡು ಹಾಗೆಯೇ ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಈ 2 ರಾಜ್ಯಗಳು ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡಿದ್ವು. ರಾಷ್ಟ್ರವ್ಯಾಪಿ ಚರ್ಚೆಗೆ ಗ್ರಾಸವಾದವು. ಕೇವಲ ಟಿವಿ ಸ್ಟುಡಿಯೋಗಳಲ್ಲಿ ಮಾತ್ರ ಅಲ್ಲ, ಜನಸಾಮಾನ್ಯರು ನಿಲ್ಲುವಂತಹ, ಮಾತುಕತೆ ಆಡುವಂತಹ ಕಟ್ಟೆಗಳಲ್ಲಿ ಅಥವಾ ಅಂಗಡಿಗಳ ಮುಂಭಾಗ ನಡೆಯುವಂತಹ ಚಾಟ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ನಡೆಯುವಂತಹ ಆ ಮಾತುಕತೆ, ಬಿಸಿ ಬಿಸಿ ಚರ್ಚೆಯಲ್ಲೂ ಕೂಡ ದೇಶದಾದ್ಯಂತ ಈ ಚುನಾವಣೆಗಳ ಬಗ್ಗೆ ಚರ್ಚೆಯಾಗಿದೆ. ತಮಿಳುನಾಡಿನ ಚುನಾವಣೆಯ ಬಗ್ಗೆ, ಮತ್ತೊಂದು ಕಡೆಗೆ ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಏನಾಗಬಹುದು ಅನ್ನೋ ಬಗ್ಗೆ, ಅದರ ಜೊತೆಗೆ ಅಲ್ಲಗಳೆಯೋ ಹಾಗೆಲ್ಲ ನಮ್ಮ ಪಕ್ಕದ ಕೇರಳದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲವೂ ದೇಶದ ಜನರಲ್ಲಿದೆ. ಮತ್ತೊಂದು ಕಡೆ ನಾರ್ತ್ ಈಸ್ಟ್ ಸ್ಟೇಟ್ ಆಗಿರುವಂತಹ ಅಸ್ಸಾಂನಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಕೇರಳದಲ್ಲಿ ಕಳೆದ 2 ಟರ್ಮ್ನಿಂದ LDF ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. 3ನೇ ಟರ್ಮ್ಗೂ ಕೂಡ ಪವರ್ ಅನ್ನ ರಿಟೈನ್ ಮಾಡ್ಕೊಳ್ತಾರಾ ಪಿಣರಾಯಿ ವಿಜಯನ್? ಬಹಳ ಸ್ಟ್ರಾಂಗ್ ಸಿಎಂ ಅಂತ ಹೇಳಿ ಪ್ರೊಜೆಕ್ಟ್ ಆದವರು 3ನೇ ಟರ್ಮ್ಗೂ ಕೂಡ ಅಧಿಕಾರವನ್ನ ಉಳಿಸಿಕೊಳ್ತಾರಾ ಅಥವಾ ಕಾಂಗ್ರೆಸ್ ನೇತೃತ್ವದ UDF ಅಲ್ಲಿ ಮೇಲುಗೈನ ಸಾಧಿಸುತ್ತಾ ಅನ್ನುವಂಥ ಕುತೂಹಲ ಇದೆ. ಇನ್ನು ಪಕ್ಕದ ತಮಿಳುನಾಡಿನಲ್ಲಿ ಇಷ್ಟು ವರ್ಷ ಹೇಗಾಗ್ತಾ ಇತ್ತು ಅಂದ್ರೆ DMK ವರ್ಸಸ್ AIADMK ಅನ್ನುವಂಥ ಸಿಚುವೇಶನ್. ಆದ್ರೆ ಈ ಬಾರಿ DMK ವರ್ಸಸ್ AIADMK ಮಾತ್ರ ಅಲ್ಲ, ಅಲ್ಲಿ ಮತ್ತೊಂದು ವರ್ಸಸ್ ಸೇರಿದೆ, ಅದು TVK ಪಕ್ಷ. ವಿಜಯ್ ಅವರ TVK ಪಕ್ಷ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಥರ್ಡ್ ಫ್ಯಾಕ್ಟರ್ ಆಗಿ ಎಂಟ್ರಿ ಆದಂಥ TVK ಪಕ್ಷ, ವಿಜಯ್ ಅವರ TVK ಪಕ್ಷ ಎಷ್ಟರ ಮಟ್ಟಿಗೆ ಸೀಟ್ಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗುತ್ತೆ ಅಥವಾ ವೋಟ್ ಶೇರ್ ಅನ್ನ ಪಡೆಯುವಲ್ಲಿ ಸಕ್ಸಸ್ ಆಗುತ್ತೆ? ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತಾ ಅಥವಾ ಒಂದು 10ರಿಂದ 15% ನಷ್ಟು ವೋಟ್ ಶೇರ್ ಅನ್ನ ಪಡ್ಕೊಳ್ಳುತ್ತಾ? ಯಾವ ಪಕ್ಷಕ್ಕೆ ವಿಜಯ್ ಅವರ ಪಕ್ಷದ ಮತ ಡ್ಯಾಮೇಜ್ ಮಾಡಬಹುದು? ಅದು DMKಗ ಅಥವಾ AIADMKಗ? ಈ ಕುತೂಹಲ ಇದೆ. ಮತ್ತೊಂದು ಕಡೆ MK ಸ್ಟಾಲಿನ್ 2021ರಲ್ಲಿ ಮ್ಯಾಸಿವ್ ವ್ಯಕ್ತಿಯೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಂಥ DMK ಪಕ್ಷದ ನಾಯಕ.
ಮತ್ತೊಮ್ಮೆ ಅಧಿಕಾರದಲ್ಲಿ ಉಳಿಯುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಹೇಗೆ ಅಂತಂದ್ರೆ ಆಲ್ಟರ್ನೇಟಿವ್ ಗವರ್ಮೆಂಟ್, ಒಂದ್ಸಲ DMK ಬಂದ್ರೆ ಮತ್ತೊಂದ್ಸಲ AIADMK ಇದು ಅಧಿಕಾರಕ್ಕೆ ಬರುತ್ತೆ. ಇದು ಅಲ್ಲಿನ ಪ್ಯಾಟರ್ನ್. ಒಂದೆರಡು ಬಾರಿ ಆಚೆ ಈಚೆ ಆಗಿದ್ಬಿಟ್ರೆ ಬಹುತೇಕ ಇದೇ ಪ್ಯಾಟರ್ನ್ ನಲ್ಲಿ ಮತದಾರರು ಅಲ್ಲಿ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ಎರಡು ಪಕ್ಷಗಳಿಗೆ. ಆದ್ರೆ ಈ ಬಾರಿ DMK ಆ ಪ್ಯಾಟರ್ನ್ ನ ಬ್ರೇಕ್ ಮಾಡುವಂತಹ ಉತ್ಸಾಹದಲ್ಲಿದೆ. ಅದ್ ಆಗುತ್ತಾ ಗೊತ್ತಿಲ್ಲ. ಮೇ 4ನೇ ತಾರೀಕು ರಿಸಲ್ಟ್. ಆದ್ರೆ ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇದೆ. ಮತ್ತೊಂದ್ ಕಡೆಗೆ ಪಶ್ಚಿಮ ಬಂಗಾಳ ಇಡೀ ದೇಶದ ಗಮನ ಸೆಳೆದಿರುವಂತಹ ಚುನಾವಣೆ. ಕಳೆದ ಬಾರಿ 8 ಹಂತಗಳಲ್ಲಿ ಈ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಚುನಾವಣೆ ನಡೆದಿತ್ತು. ಆದ್ರೆ ಈ ಬಾರಿ ಕೇವಲ 2 ಹಂತದಲ್ಲಿ ಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳದ ಚುನಾವಣೆ ಅಂದ್ರೆ ಅಲ್ಲಿ ನೆನಪಾಗೋದೇ ಹಿಂಸಾಚಾರ. ಹಾಗಂತ ಈ ಬಾರಿ ಹಿಂಸಾಚಾರ ಆಗಿಲ್ವಾ ಅಂತ ಕೇಳಿದ್ರೆ ಹಿಂಸಾಚಾರ ಈ ಬಾರಿಯೂ ಆಗಿದೆ. ಆದ್ರೆ ಅದರ ಪ್ರಮಾಣ ಕಡಿಮೆ. ಯಾಕೆ ಪ್ರಮಾಣ ಕಡಿಮೆ ಆಯಿತು ಅಂದ್ರೆ ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ನಡೆಸಿದಂತಹ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸೇನೆಯ ನಿಯೋಜನೆಯನ್ನ ಮಾಡಲಾಯಿತು, ಪೊಲೀಸರ ನಿಯೋಜನೆಯನ್ನ ಮಾಡಲಾಯಿತು. ಕಂಪ್ಲೀಟ್ ಪೊಲೀಸ್ ಪರಿವೀಕ್ಷಣೆಯಲ್ಲಿ, ಸೇನೆಯ ಪರಿವೀಕ್ಷಣೆಯಲ್ಲಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮತದಾನವನ್ನ ನಡೆಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.